ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ದಿನ ಆಯಿತು ಯಾವುದೂ ವಿಡಿಯೋ ಪೋಸ್ಟ್ ಮಾಡಿಲ್ಲ, ಊರಲ್ಲಿರಲಿಲ್ಲ. ಹಾಗಾಗಿ ಬನ್ನಿ ಇವತ್ತೊಂದು ಪೂರಣ ಪೋಳಿ ಮಾಡೋಣ. ಮಾವಿನ ಹಣ್ಣು ಉಪಯೋಗಿಸ್ಕೊಂಡು ತುಂಬ ರಿಚ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗೋಡಂಬಿ ತೊಗೊಳ್ಳೋಣ, ಸ್ವಲ್ಪ ಬಾದಾಮಿ ತೊಗೊಳ್ಳೋಣ, ಎರಡನ್ನೂ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಚೆನ್ನಾಗಿ ಮರಳಿಸ್ಬಿಡೋಣ. ಕುದಿಸ್ಬಿಟ್ಟು ನೀರನ್ನ ಇದ್ರ ಮೇಲೆ ಹಾಕಿ 1 ಅವರ್ ಬಿಟ್ಬಿಡೋಣ. ಬಿಟ್ಬಿಟ್ರೆ ಬಾದಾಮಿ ಮೇಲೆ ಸಿಪ್ಪೆ ತೆಗೆಯೋದು ಸುಲಭ ಆಗುತ್ತೆ. 1 ಅವರ್ ಹಾಗೆ ನೆನೆಲಿ ಅದು. ಈಗ ಮೈಸೂರು ಬೆಂಗಳೂರು ಕಡೆ ಒಳ್ಳೆ ಸೀಸನ್ನು, ರಸಪುರಿ ಮಾವಿನ ಹಣ್ಣು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿರೋ ಸಿಹಿಗಿರೋ ಸಿಕ್ಕಿರುತ್ತೆ. ಸಿಹಿ ಹಣ್ಣಾದರೆ ಮಾತ್ರ ಇದು ತುಂಬ ಚೆನ್ನಾಗಿ ಬರುತ್ತೆ. ಹುಳಿ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಸೊ ಸಿಹಿಯಾಗಿರೋ ಹಣ್ಣು ನೋಡ್ಬಿಟ್ಟು ತಗೊಳ್ಳಿ. ಈಗ ಒಂದು 75 ಗ್ರಾಮ್ ಅಷ್ಟು ಸಣ್ಣ ರವೆ, ಚಿರೋಟಿ ರವೆ ತೊಗೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು. ಮಾಡಿ ನೋಡಿ ಸ್ನೇಹಿತರೆ. ಆಮೇಲೆ 1 ಬಟ್ಲಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಮೈದಾ ತೊಗೊಳ್ಳೋಣ. ಈಗ ಮಾವಿನ ಹಣ್ಣ ಆ ಕಡೆ ಈ ಕಡೆ ಕೆನ್ನೆ ತೆಗೆಯೋದು ಅಂತ ಹೇಳ್ತೀವಿ ನಮ್ಮ ಮನೇಲೆಲ್ಲ, ಆ ಥರ ತೆಗೆದು ಪಲ್ಪ್ ತೆಕ್ಕೊಳ್ಳೋಣ. ಸೊ ಹಾಗೆ ಹೆಚ್ಚಿಕ್ಕಿ ತೆಗೆಯೋದ್ರಿಂದ ಚೆನ್ನಾಗಿರಲ್ಲ. ಈ ಥರ ಹೆಚ್ಚಿ ಹೋಳು ಥರ ಮಾಡಿಕೊಂಡು 1 ಬಟ್ಲಿಗೆ ಎಲ್ಲ ನಿಧಾನಕ್ಕೆ ಮಾಡಿದಷ್ಟು ಯಾವುದೋ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಇದು ಮಾವಿನ ಹಣ್ಣಿನ ಘಮ, ಏಲಕ್ಕಿ ಎಲ್ಲ ಸೇರ್ಕೊಳ್ಳೋದ್ರಿಂದ, ಗೋಡಂಬಿ ಬಾದಾಮಿ ಎಲ್ಲ ತುಂಬ ಚೆನ್ನಾಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. 2 ಹಣ್ಣಲ್ಲೂ ಕೆನ್ನೆ ತೆಗೆದು ಈ ಥರ ಹೋಳು ಮಾಡ್ಕೊಂಡಾಯ್ತು. ಇದನ್ನು ನಿಧಾನ ಎಲ್ಲನೂ 4 ಹಾಗೆ ಮಾಡ್ಕೊಳ್ಳೋಣ. ಅದರಲ್ಲಿರೋ ಹಣ್ಣು ಹಾಗೆ ತೆಕ್ಕೊಳ್ಳೋಣ. ಮಾವಿನ ಹಣ್ಣಿಂದ ಪಲ್ಪ್ ಹೇಗೆ ತೆಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಪಲ್ಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೀಗೆ ಎಲ್ಲ ಹಣ್ಣಿಂದು ನೀಟಾಗಿ, ಯಾವುದೇ ಕೆಲಸ ಮಾಡಿದ್ರು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಎಲ್ಲನೂ ಚೆನ್ನಾಗಿ ಬರುತ್ತೆ. ಅದು ನಿಮಗೂ ಗೊತ್ತು. ಹೀಗೆ ತೆಕ್ಕೊಳ್ಳೋಣ. ಈ ಹಣ್ಣನ್ನು ಹೀಗೆ ಚಾಕುವಿಂದ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಚಾಕುವಿಂದಲೇ ನೀಟಾಗಿ ಒಂಚೂರು ಮೆತ್ಕೊಳ್ಳೋಣ, ಒಂಚೂರು ವೇಸ್ಟ್ ಆಗಬಾರ್ದು, ಆ ಥರ ಮಾಡೋಣ. ಈಗ ಹಣ್ಣು 1 ಬಟ್ಲಿಗೆ ಎತ್ಕೊಂಡಾಯ್ತು ನೋಡಿ. ಆ ಮಣೆ ಮೇಲೆ ಏನಾರು ಒಂಚೂರು ರಸ ಇದು ಮಿಕ್ಕಿದ್ರೆ ಅದನ್ನು ಬಟ್ಲಿಗೆ ಹಾಕ್ಕೊಂಬಿಡಿ. ಈಗ ಈ ಆಲೂಗೆಡ್ಡೆ ಎಲ್ಲ ಮ್ಯಾಶ್ ಮಾಡ್ತೀವಲ್ಲ, ಅದರಲ್ಲಿ ಸ್ವಲ್ಪ ಮ್ಯಾಶ್ ಮಾಡೋಣ ಅಷ್ಟೇ. ಹಣ್ಣನ್ನು ಸ್ವಲ್ಪ ಮಾಡಿದ್ರೆ ಸಾಕು. ಚೆನ್ನಾಗಿ ಹಣ್ಣಾಗಿದೆ, ಒಳ್ಳೆ ಸಿಹಿ ಇದೆ, ಒಳ್ಳೆ ಘಮ ಅಂತಿದೆ. ಆಯಿತು, ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಬಾದಾಮಿ ಸಿಪ್ಪೆ ಬಿಡಿಸ್ಕೊಳ್ಳೋಣ. 1 ಅವರ್ ಆಯಿತು, ಚೆನ್ನಾಗಿ ನೆಂದಿದೆ. ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ಸಿಪ್ಪೆ ಭಾಳ ಈಸಿಯಾಗಿ ಬರ್ತಾ ಇದೆ. ಗೋಡಂಬಿ ಹಾಗೆ ತೆಗೆದು ಹಾಕ್ಕೊಂಬಿಡೋಣ. ಎರಡನ್ನೂ ಈಗ ಚೆನ್ನಾಗಿ ನೆಂದಿರೋದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರಷ್ಟೇ, ಜಾಸ್ತಿ ಏನು ನೀರು ಬೇಡ, ಗಟ್ಟಿಗೆ ನುಣ್ಣಕ್ಕೆ ರುಬ್ಕೊಳ್ಳೋಣ. ಚೂರು ತರಿಯಾಗಿರೋದು ಬೇಡ. ತರಿಯಾಗಿದ್ದರೆ ಒತ್ತುವಾಗ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನುಣ್ಣಕ್ಕೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡು ಬನ್ನಿ. ಈಗ ಹೂರಣ ಮಾಡೋದು ತೋರಿಸ್ತೀನಿ. ಸ್ಟವ್ ಹಚ್ಚೋಣ, ಅದ್ರ ಮೇಲೆ ಒಂದು ಪ್ಯಾನ್ ಇಡೋಣ. ಅದೇ ರವೆ ಹುರ್ಕೊಂಡಿದ್ವಲ್ಲ ಅದೇ ಪ್ಯಾನ್ ಇಡೋಣ. ದಪ್ಪ ತಳದಾದರೆ ತುಂಬ ಒಳ್ಳೆಯದು. ಈಗ ರವೆ ಹಾಕ್ಬಿಟ್ಟು ರವೆನೂ ಒಂದು 4 ರಿಂದ 5 ನಿಮಿಷ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಹಸಿ ವಾಸನೆ ಇರಬಾರ್ದು, ಅದರಿಂದ ರವೆ ಹುರಿಲೇಬೇಕು. ಹಸಿ ರವೆ ಹಾಕ್ಬಿಟ್ರೆ ಹಸಿ ವಾಸನೆ ಬರುತ್ತೆ. ಗಮ್ಮಂತ ಹುರಿದು ಮಾಡೋದ್ರಿಂದ ಯಾವುದು ಚೆನ್ನಾಗಾಗುತ್ತೆ. ರವೆ ಒಂದು 5 ನಿಮಿಷ ಹುರಿದಾಯ್ತು. ಇದನ್ನ ಒಂದು ತಟ್ಟೆ ಮೇಲೆ ಎತ್ತಿ ಆರಕ್ಕೆ ಬಿಟ್ಟುಬಿಡೋಣ. ಎತ್ತಿಟ್ಬಿಟ್ಟು ರವೆ ಒಂದು ತಟ್ಟೆ ಮೇಲೆ ಬಗ್ಸೋದು ತೋರಿಸ್ತಾ ಇದ್ದೀನಿ. ಈಗ ಕಣಕ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ ಹಾಕ್ಕೊಳ್ಳೋಣ. ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ. 1 ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇದು ಫುಲ್ ತುಪ್ಪದಲ್ಲೇ ಮಾಡೋದು, ಚೂರು ಎಣ್ಣೆ ಬಳಸಿಲ್ಲ ನಾನು. ಒಳ್ಳೆ ತುಪ್ಪ ಹಾಕೋಣ. 1 ಚಿಟಿಕೆ ಉಪ್ಪು ಹಾಕೋಣ. ಈಗ ಕಲಸೋದು ಬೇಡ, ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಡೋಣ. ಇದು ಹಿಟ್ಟು ಅಲ್ಲೇ ಕಲಿಸ್ಕೊಂಡು, ಕಣಕ ಅಲ್ಲೇ ಕಲಿಸ್ಕೊಂಡು ಹೂರಣ ಅದರೊಳಗಿಟ್ಟು ಒತ್ತೋ ಅಂಥದ್ದು. ಸೊ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಡೋಣ. ಬನ್ನಿ ಈಗ ಹೂರಣ ಮಾಡ್ಕೊಳ್ಳೋಣ. ಅದೇ ಪ್ಯಾನಲ್ಲಿ, ದಪ್ಪಾಗಿರಬೇಕು ಪ್ಯಾನು, ತೆಳ್ಳಗಿರೋ ಬಾಣಲೆ ಬೇಡ. ಒಂದು 5 ರಿಂದ 6 ಇಲ್ಲ 7 ಸ್ಪೂನ್ ತುಪ್ಪ ಹಾಕಿದ್ರೂ ನಡೆಯುತ್ತೆ ನೋಡಿ. 6 ರಿಂದ 7 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕರಗಿದ್ರೆ ಸಾಕು, ಕಾಯೋದು ಬೇಡ. ಕಾದು ಹೊಗೆ ಬಂದುಬಿಟ್ರೆ ಅದ್ರ ರುಚಿ ಎಲ್ಲನೂ ಚೇಂಜ್ ಆಗೋಗುತ್ತೆ. ಈಗ ರವೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತೆ ರವೆ ಒಳಗೆ ಚೆನ್ನಾಗಿ ತುಪ್ಪ ಸೇರ್ಕೋಬೇಕು. ಆ ಥರ ಹುರಿದು ಬಾಕಿ ಎಲ್ಲನೂ ಹಾಕೋಣ. ಚೆನ್ನಾಗಿ ರವೆ ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಹುರಿತಾ ಇದ್ರೆ ಅಲ್ಲೇ ತಿನ್ಬಿಡೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಈಗ 1-2 ದೊಡ್ಡ ಸ್ಪೂನಷ್ಟು ಕಾದಿರೋ ಹಾಲು ಅಥವಾ ಹಸಿ ಹಾಲು ಯಾವುದಾದ್ರೂ ಸರಿ, ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ.
ಆ ಹಾಲಲ್ಲಿ ಇರುತ್ತಲ್ಲ ಒದ್ದೆ, ಅದರಲ್ಲೇ ಒಂಚೂರು ಮೆತ್ತಗಾಗುತ್ತೆ ರವೆ. ಹಾಕೋಣ ಹೀಗೆ ಎಲ್ಲ ಕಡಿಮೆ ಉರಿ, ಸಿಮ್ಮಲ್ಲಿ ಮಿಕ್ಸ್ ಮಾಡೋಣ. ಸಿಮ್ಮಲ್ಲೇ ಇರಲಿ. ಈಗ ಮ್ಯಾಂಗೋ ಪಲ್ಪ್ ಹಾಕ್ಕೊಳ್ಳೋಣ. ಒಟ್ಟಿಗೆ ಹಾಕ್ಬಿಡ್ಬೇಡಿ, ಒಂದು 2-3 ಸ್ಪೂನ್ ಫಸ್ಟ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಬಾಕಿದೆಲ್ಲ ಹಾಕ್ಬಿಡೋಣ. ಮಾವಿನ ಹಣ್ಣಿನಲ್ಲಿರೋ ಒದ್ದೆ ಹಾಗೆ ಹಾಲು, ಇನ್ನೇನು ಎಕ್ಸ್ಟ್ರಾ ನೀರೇ ಇಲ್ಲ ಇದಕ್ಕೆ. ಇಷ್ಟರಲ್ಲೇ ಚೆನ್ನಾಗಾಗುತ್ತೆ ನೋಡಿ. ಎಲ್ಲ ಮಾವಿನ ಹಣ್ಣು ಹಾಕ್ಕೊಳ್ಳೋಣ. ಘಮ ಘಮ ಅಂತಿರುತ್ತೆ ಮಾವಿನ ಹಣ್ಣು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹುರಿಯೋಣ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಗೋಡಂಬಿ ಬಾದಾಮಿ ಪೇಸ್ಟ್, ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೊಂಚೂರು ನೀರು ಹಾಕಿದ್ವಲ್ಲ, ಅದೇ ನೀರು ಸಾಕಾಗುತ್ತೆ ರವೆ ಬೇಯೋಕ್ಕೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಹೊಂದ್ಕೋಬೇಕು. ಹಾಗೆ ಬಾಣಲೆ ಬಿಟ್ಟು ಬರಬೇಕು. ಪ್ಯಾನ್ ಇಟ್ಟಿದ್ದೀವಲ್ಲ ಅದರಿಂದ ಎಲ್ಲ ಹೂರಣ ಬಿಟ್ಟು ಬರಬೇಕು, ಕೈಗೆ ಅಂಟ್ಕೋಬಾರ್ದು, ಅಲ್ಲಿವರೆಗೂ ಮಾಡಬೇಕು. ಇದೊಂದು ಸ್ವಲ್ಪ ಒಂದು 20 ನಿಮಿಷ ತೊಗೊಳುತ್ತೆ ಅಷ್ಟೇ. ಅದಕ್ಕೆ ಮೇಲೆ ಏನು ತೊಗೊಳ್ಳಲ್ಲ, ಒಂದು 15-20 ನಿಮಿಷ ಆಗುತ್ತಷ್ಟೇ. ಬೇಗನೂ ಆಗುತ್ತೆ. ಹಬ್ಬಗಳಲ್ಲೆಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಮಾವಿನ ಹಣ್ಣು ಸಿಕ್ಕಿದ್ರೆ. ಇಲ್ಲಾಂದರೆ ರೆಡಿ ಪಲ್ಪ್ ಸಿಗುತ್ತಲ್ಲ, ಅದನ್ನು ತೊಗೊಂಡು ಮಾಡ್ಬೋದು. ಬಟ್ ಪಲ್ಪ್ ಹಾಕೋಕ್ಕೆ ಮುಂಚೆ ರುಚಿ ನೋಡ್ಬಿಟ್ಟು ಹಾಕಬೇಕು, ಸ್ವೀಟ್ ಇದೆಯಾ ಅಂತ. ಈಗ ನೋಡಿ 1 ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸ್ವೀಟ್ ಕಡಿಮೆ, ನಿಮ್ಗೆ ಇನ್ನೊಂಚೂರು ಸ್ವೀಟ್ ಬೇಕು ಅನ್ನಿಸಿದ್ರೆ ಇನ್ನೊಂದು 1/4 ಬಟ್ಲು ಸಕ್ಕರೆ ಸೇರಿಸ್ಕೋಬೋದು. ಹಾಲಿನ ಪುಡಿ ಒಂದು ದೊಡ್ಡ ಚಮಚದಷ್ಟು ಹಾಕಿದ್ದೀನಿ. ಹಾಗೆ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಸ್ಪೂನಷ್ಟು ಮಿಲ್ಕ್ ಮೇಡಲ್ಲೂ ಸಿಹಿ ಇರುತ್ತೆ, ನೋಡಿಕೊಂಡು ಸಿಹಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಸಿಹಿ ಕಡಿಮೆ, ಹಾಗಾಗಿ ಒಂದೇ ಬಟ್ಲು ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದಾಗ ಸ್ವಲ್ಪ ನೀರಾಗುತ್ತೆ. ಸಕ್ಕರೆ ಕರಗ್ತಾ ನೀರಾಗುತ್ತೆ. ಬಟ್ ಆಮೇಲೆ ಹಾಗೆ ಗಟ್ಟಿ ಆಗುತ್ತೆ. ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಸ್ವಲ್ಪನೂ ಗಂಟಿಲ್ದಂಗೆ ಹೀಗೆ ಹುರಿತಾನೆ ಇರೋಣ. ಒಂಚೂರು ಕೈ ಬಿಡ್ಬೋದು, ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಏನಾಗಲ್ಲ ನೋಡಿ. ಚೆನ್ನಾಗಿ ಒಂಚೂರು ಗಂಟಿಲ್ದಂಗೆ ಈಗ ಅಲ್ಲಲ್ಲೇ ನೋಡಿಕೊಂಡು ಸರಿ ಮಾಡ್ಕೊಂಬಿಟ್ರೆ ಆಮೇಲೆ ಒಳ್ಳೆ ಬೆಣ್ಣೆ ಥರ ಹೂರಣ ರೆಡಿ ಆಗುತ್ತೆ. ಸಿಮ್ಮಲ್ಲೇ ಅದು ಚೆನ್ನಾಗಿ ಬಿಸಿ ಆಗೋಗಿರುತ್ತೆ ಪ್ಯಾನು. ಎಲ್ಲ ನೋಡಿಕೊಂಡು ಚೂರು ರವೆ ಗಂಟಿಲ್ಬಾರ್ದು ಹಾಗೆ ಹುರ್ಕೊಳ್ಳೋಣ. ಈಗ ನೋಡಿ ನಿಧಾನಕ್ಕೆ ಆಗ್ತಾ ಬಂತು. ಇದು ಸ್ಪ್ಯಾಟ್ಯೂಲ ಇಟ್ಕೊಂಡಿದ್ದೀವಲ್ಲ ಹುರಿತಾ ಇರೋದು, ಅದಕ್ಕೊಂಚೂರು ಮೆತ್ಕೋಬಾರ್ದು, ಅಲ್ಲಿವರೆಗೂ ಮಾಡಬೇಕು. ಈ ಸ್ಟೇಜಲ್ಲಿ ಇನ್ನೂ ಮೆತ್ಕೋತಾ ಇದೆ ನೋಡಿ, ಆ ಥರ ಮೆತ್ಕೋಬಾರ್ದು. ಯಾವಾಗ ಅದು ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಬಾಣಲೆನ ಬಿಟ್ಟು, ಅದೇ ಪ್ಯಾನು ಬಿಟ್ಟು ಬಂದ್ಬಿಡುತ್ತೆ. ಹಾಗೆ ನಾವು ಹುರಿತಾ ಇರೋ ಸೌಟ್ ಕೂಡ ಬಿಟ್ಟು ಬಂದ್ಬಿಡುತ್ತೆ. ಏನು ಒಂಚೂರು ಮೆತ್ಕೊಳ್ಳಲ್ಲ, ಜಿಡ್ಡು ಚೆನ್ನಾಗಿ ಗೊತ್ತಾಗುತ್ತೆ ಮೇಲೆ ನೀವು ಹೀಗೆ ಮಾಡಿದ್ರೆ. ಸೊ ಆವಾಗ ಆಗಿದೆ ಇದು ಅಂತ ಅರ್ಥ. ನೋಡಿ ಹಿಂಗೆ ಮಾಡ್ತಾ ಇದ್ರೆ ನೋಡಿ ಒಳ್ಳೆ ಗ್ಲಾಸಿಯಾಗಿ ಜಿಡ್ದು ಕಾಣುತ್ತೆ ನಿಮಗೆ. ನೋಡಿ ಇನ್ನೇನು ತಳ ಬಿಡ್ತಾ ಬಂತು, ಮೆತ್ತಗೊಳ್ಳೆ ಬೆಣ್ಣೆ ಥರ ಆಯಿತು. ಮಾವಿನ ಹಣ್ಣು ವಾಸನೆ, ಗೋಡಂಬಿ ಬಾದಾಮಿ ನೋಡಿ ಒಂಚೂರು ಕೈಗೆ ಅಂಟ್ಕೋತಾ ಇಲ್ಲ. ಇದಾಗಿದೆ. ಈಗ ಇದನ್ನು ತೆಗೆದು ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಇನ್ನೊಂದೆರಡು ಸಲ ಹೀಗೆ ತಿರುಗಿಸಿ ಹಾಕಿದ್ರೆ ಪ್ಯಾನಿಗೆ ಒಂಚೂರು ಅಂಟ್ಕೋತಾ ಇಲ್ಲ ನೋಡಿ. ಹೀಗೆ ಆಗಿರಬೇಕು. ಆರ್ಲಿಂದ ಇದೊಂದೆರಡು ನಿಮಿಷ ಹೀಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಕಣ್ಕ ಕಲಸೋಣ. ಸ್ವಲ್ಪನೇ ನೀರು ಹಾಕೋಬೇಕು. ಒಂದು ಚಪಾತಿ ಹಿಟ್ಟು ಅದಕ್ಕಿಂತ ಒಂಚೂರು ನೀರಾಗಿರಬೇಕು. ತುಂಬ ನೀರು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಒಂದು ಒಳ್ಳೆ ಹದವಾಗಿ ಇದನ್ನು ಬೆಣ್ಣೆ ಥರ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮಧ್ಯ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಕಲಸೋಣ. ಭಾಳ ಚೆನ್ನಾಗಾಗುತ್ತೆ ಈ ಹಿಟ್ಟು. ನಾನಿಲ್ಲಿ ಅನ್ನಪೂರ್ಣ ಗೋಧಿ ಹಿಟ್ಟು ಉಪಯೋಗಿಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಒಂಚೂರು ನೀರು ಹಾಕ್ಕೊಳ್ಳೋಣ, ಕಲಸೋಣ. ಎಲ್ಲನೂ ಚೆನ್ನಾಗಿ ಹೊಂದಿಸಿ ಕಲಸಿ ಅಲ್ಲೇ ಮಾಡುವಂಥದ್ದು ಇದು. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಹೂರ್ಣ ರೆಡಿ ಆಯಿತು, ಕಣ್ಕ ರೆಡಿ ಆಯಿತು. ಇನ್ನೇನು ಪೂರಣ ಪೋಳಿ ಒತ್ತದೇನೆ ಅಷ್ಟೇ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಮೆತ್ತಗೊಳ್ಳೆ ಚೆನ್ನಾಗಿ ಒಳ್ಳೆ ಬೆಣ್ಣೆ ಥರ ಹಿಟ್ಟು ರೆಡಿ ಆಯಿತು. ಇದನ್ನು
ಸ್ವಲ್ಪ ಒಂದು ನಿಂಬೆಗೆ ದೊಡ್ಡ ನಿಂಬೆಗೆ ಬರುತ್ತಲ್ಲ ಅಷ್ಟಪ್ಪ ಒಂದು ಸ್ವಲ್ಪ ಹಿಟ್ಟು ತೆಕ್ಕೊಳ್ಳೋಣ. ಒಂದೊಂದೇ ಒತ್ತಬೇಕಲ್ಲ ಅದಕ್ಕೆ. ಈಗ ಅದನ್ನು ಪಕ್ಕಕ್ಕೆ ಇಡೋಣ, ಇನ್ನೂ ಉಂಡೆ ಮಾಡ್ಕೊಳ್ಳೋದು ಬೇಡ. ಈಗ ಹೂರಣಕ್ಕೆ ಏಲಕ್ಕಿ ಹಾಕೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೂರಣನೆಲ್ಲ ಒಂದೊಂದು ಉಂಡೆ ಮಾಡಿ ಇಟ್ಕೊಳ್ಳೋಣ. ಒಂದು ನಿಂಬೆಹಣ್ಣು ಗಾತ್ರದ ಉಂಡೆ ಮಾಡ್ಕೊಳ್ಳೋಣ. ಮಾವಿನ ಹಣ್ಣು ಪ್ಲಸ್ ಏಲಕ್ಕಿ, ಗೋಡಂಬಿ, ಬಾದಾಮಿ, ಹಾಲು, ಮಿಲ್ಕ್ ಮೇಡ್, ಸಕ್ಕರೆ, ಹಾಲಿನ ಪುಡಿ, ರವೆ, ತುಪ್ಪ ಎಲ್ಲ ಸೇರಿರೋ ಸೂಪರ್ ಆಗಿರೋ ಕಣಕ ರೆಡಿ ಆಯಿತು. ಫಿಲ್ಲಿಂಗ್ ರೆಡಿ ಆಯಿತು. ಇದನ್ನು ಚೆನ್ನಾಗಿ ಉಂಡೆ ಮಾಡೋಣ. ತುಂಬ ತುಪ್ಪ ಹಾಕಿರೋದ್ರಿಂದ ಕೈಗೇನು ಮೆತ್ಕೊಳ್ಳಲ್ಲ. ಒಳ್ಳೆ ಬೆಣ್ಣೆ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೇನೆ ತಿನ್ಬೋದು. ಓಕೆ, ಈ ಥರ ಎಲ್ಲ ಒಂದೇ ಸಮ. ಇವತ್ತೊಂದು 15 ಆಯಿತು ನಾನು ಇಷ್ಟು ಮಾಡಿದ್ದಕ್ಕೆ. ಹಬ್ಬಗಳಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಯಾವಾಗಲೂ ಸಾಮಾನ್ಯ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಎಲ್ಲ ಮಾಡ್ತಾ ಇರ್ತೀವಿ. ಇದನ್ನು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ, ಭಾಳ ಚೆನ್ನಾಗಾಗುತ್ತೆ. ನೋಡಿ ಎಲ್ಲ ಉಂಡೆ ರೆಡಿ ಆಯಿತು. ತಟ್ಟೆ ಮೇಲೆ ಎತ್ತಿಟ್ಕೊಂಡಿದ್ದೀನಿ. ಉಂಡೆನೇ ನೋಡಿ ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಒಳ್ಳೆ ಜಿಡ್ಡು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಹಿಟ್ಟು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೆರಡು ಸಲ ಹೀಗೆ ಮಣೆ ಮೇಲೆ ಹಾಕಿ ಸ್ವಲ್ಪ ಹಿಟ್ಟು ಚಪಾತಿಗಿನ ಒಂಚೂರು, ಈ ಪೂರಿಗಿನ ಒಂಚೂರು ಜಾಸ್ತಿ, ಚಪಾತಿಗಿನ ಒಂಚೂರು ಕಡಿಮೆ ತೊಗೊಂಡು ಒಂದು ಹಳ್ಳ ಮಾಡಿಕೊಂಡು ಹಿಂಗೆ ಬಟ್ಲು ಥರ ಮಾಡ್ಕೊಳ್ಳೋಣ. ಮಾಮೂಲಿ ಒಬ್ಬಟ್ಟಿಗೆಲ್ಲ ಹೇಗೆ ಮಾಡ್ತೀರೋ ಹಾಗೆ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಈಗ ಅದ್ರ ಮಧ್ಯೆ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಹೂರಣ, ಅದನ್ನ ಇಟ್ಬಿಟ್ಟು ಎಲ್ಲ ಕಡೆಯಿಂದ ಕವರ್ ಮಾಡಿಬಿಟ್ಟು ಎಕ್ಸ್ಟ್ರಾ ಹಿಟ್ಟೇನಾರು ಅನಿಸಿದ್ರೆ ಅದನ್ನು ತೆಗೆದುಬಿಡೋಣ. ಎಲ್ಲ ಕಡೆಯಿಂದನೂ ಕವರ್ ಮಾಡೋಣ. ಹೂರಣ ಕಾಣಿಸೋದು ಬೇಡ. ಆ ಥರ ಫುಲ್ ಎಲ್ಲ ಕಡೆ ಕವರ್ ಮಾಡಿ. ಮೆಥಡ್ ಇನ್ನೂ ಇದೆ. ಈ ಬೆರಳುಗಳ ಮಧ್ಯೆ ಹಾಕಿ ಹಿಂಗೆ ಊರಿದ್ರೆ ಎಕ್ಸ್ಟ್ರಾ ಹಿಟ್ಟಿರೋದೆಲ್ಲ ಮೇಲೆ ಬಂದುಬಿಡುತ್ತೆ. ನೋಡಿ, ಎಕ್ಸ್ಟ್ರಾ ಹಿಟ್ಟು ತೆಗಿತಾ ಇದ್ದೀನಿ. ಹೀಗೆ ತೆಕ್ಕೊಂಡು ಹೊರಭಾಗ ಯಾವಾಗ ಒಂದೇ ಸಮ ಇರುತ್ತೋ ಆವಾಗ ತುಂಬ ಚೆನ್ನಾಗಾಗುತ್ತೆ. ಹೂರಣ ಅಂಚುವರೆಗೂ ಬರಬೇಕು. ಪೂರ್ತಿ ಒಬ್ಬಟ್ಟು ಹೂರಣ ಇರಬೇಕು. ಒಂದೊಂದು ಕಡೆ ಹಿಟ್ಟು, ಒಂದೊಂದು ಕಡೆ ಹೂರಣ ಒತ್ತಿದ್ರೆ ಚೆನ್ನಾಗಿರಲ್ಲ. ಥರ ಮಾಡಿಕೊಂಡು ಮತ್ತೆ ಗೋಧಿ ಹಿಟ್ಟಲ್ಲೇ ಹೊರಳಿಸೋಣ. ಆ ಕಡೆ ಈ ಕಡೆ ಹಿಂಗೆ ಡ್ಯಾಬ್ ಮಾಡಿಕೊಂಡು ತೆಳ್ಳಗೆ ಒಬ್ಬಟ್ಟು ಒತ್ತೋಣ. ಒಬ್ಬಟ್ಟು ಒತ್ತೋದು ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ಮಾಡಿ. ಒಂದೇ ಸಲ ಬೇಗ ಮಾಡಬೇಕು ಅಂತ ಚೆನ್ನಾಗಿ ಒತ್ತುಬಿಡೋದು, ಮನೆಗೆ ಮೆತ್ಕೊಂಡ್ಬಿಡುತ್ತೋ ಅನ್ನೋದು ಆ ಥರ ಮಾಡಬೇಡಿ. ನಿಧಾನಕ್ಕೆ ಪೇಷನ್ಸಿಂದ ಒಬ್ಬಟ್ಟು ಒತ್ಕೊಳ್ಳೋಣ. ಒಳ್ಳೆ ಬಣ್ಣ, ಮಾವಿನ ಹಣ್ಣಿನ ಬಣ್ಣ ಎಲ್ಲ ಸೇರಿಕೊಂಡು ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಅಂಚುವರೆಗೂ ಹೂರಣನೂ ಇದೆ, ಹಿಟ್ಟು ಪರ್ಫೆಕ್ಟ್ ಆಗಿದೆ. ಈ ಥರ ಒಂದೊಂದೇ ಒತ್ಕೊಂಡು ಇನ್ನು ಪುಟ್ಟದಾಗೂ ಮಾಡ್ಕೋಬೋದು ಬೇಕು ಅಂದರೆ. ನಾನು ನಾರ್ಮಲ್ ಒಬ್ಬಟ್ಟು ಸೈಜೇ ಮಾಡಿದ್ದೀನಿ. ಪೂರಣ ಪೋಳಿ, ಇದಕ್ಕೆ ಬಾದಾಮಿ ಹಾಲು ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಇದರಲ್ಲೇ ಸಾಕಷ್ಟು ತುಪ್ಪ ಇದೆ, ಮೇಲೆ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ಬಾದಾಮಿ ಹಾಲು ಮಾಡಿಕೊಂಡ್ರೆ ಮಾವಿನ ಹಣ್ಣು ಬಾದಾಮಿ ಹಾಲು ಒಳ್ಳೆ ಕಾಂಬಿನೇಷನ್ನು. ನೋಡಿ, ಈ ಥರ ನೋಡಿದ್ರೆ ಕಾಣಿಸ್ತಾ ಇದೆ ಅಲ್ವಾ? ಹೂರಣ ಫುಲ್ ಅಂಚವರೆಗೂ ಬಂದಿದೆ, ಆದರೆ ಎಲ್ಲೂ ಏನೂ ಬಿಟ್ಕೊಂಡಿಲ್ಲ. ತುಂಬ ಚೆನ್ನಾಗಾಗಿದೆ. ಈಗ ಇದನ್ನು ಎರಡೂ ಕಡೆ ಒಳ್ಳೆ ಹೊಂಬಣ್ಣ ಬರೋ ಹಾಗೆ ತುಪ್ಪ ಹಾಕಿನೇ ಬೇಯಿಸೋಣ. ಎಣ್ಣೆ ಯೂಸ್ ಮಾಡದೇ ಇದ್ರೆ ಎಣ್ಣೆ ಹಾಕ್ಬಿಟ್ರೆ ಇದಕ್ಕೆ ಚೆನ್ನಾಗಿರಲ್ಲ. ತುಪ್ಪದಲ್ಲೇ ಮಾಡಬೇಕು. ಎಲ್ಲರೂ ದಪ್ಪ ಅನ್ನಿಸ್ತು ಅಂದರೆ ಹಿಂಗೆ ತಿರುಗಿಸ್ಕೊಂಡು ಒತ್ತೋಣ. ಈಗ ತವ ಇಡೋಣ. ತವ ಮೇಲೆ ತುಪ್ಪ ಹಾಕೋಣ. ಚೆನ್ನಾಗಿ ಕಾಯಲಿ ತವ. ಈಗ ಒತ್ತಿರೋ ಪೂರಣ ಪೋಳಿ ಹಾಕೋಣ. ಹಾಕ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ತುಪ್ಪ ಹಾಕಿ ಚೆನ್ನಾಗಿ ತುಪ್ಪ ಸವರೋಣ. ಎರಡೂ ಕಡೆ ಒಳ್ಳೆ ಗಮ್ಮಂತ ಬೇಯಬೇಕು. ಹಾಗೆ ಒಳ್ಳೆ ಗೋಲ್ಡನ್ ಕಲರು ಬರಬೇಕು. ನೋಡಿ, ಬೇಯ್ತಾ ಇದೆ. ಒಂದು 2-3 ಪೂರಣ ಪೋಳಿ ಮಾಡೋದು ತೋರಿಸಿದ್ದೀನಿ ಇಲ್ಲಿ. ಸೂಪರ್ ಸಖತ್ತಾಗಿರೋ ಪೂರಣ ಪೋಳಿ, ಎಲ್ರಿಗೂ ಬಾಯಲ್ಲಿ ನೀರು ಉರಿಸುವಂಥ ಪೂರಣ ಪೋಳಿ, ಒಬ್ಬಟ್ಟು. ಇದು ಪೂರ್ತಿ ಇದ್ರ ಸ್ಟಫಿಂಗ್ ಮೇಲೆ ನಿಂತಿದೆ. ಇದ್ರ ಸ್ಟಫಿಂಗ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈಗ ಇನ್ನೊಂದು ಹಾಗೆ 1-2-3 ಮಾಡೋದು ತೋರಿಸಿದ್ದೀನಿ. ಬೇಯ್ತಾ ಇದೆ.
ತಿರುಗಿಸಿ ಹಾಕೋದು ತೋರಿಸ್ತೀನಿ ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಲೆಂತ್ ಇದೆ ವಿಡಿಯೋ, ಆದರೂ ನೋಡಿ, ಪೂರ್ತಿ ನೋಡಿ. ಈಗ ತಿರುಗಿಸಿ ಹಾಕೋಣ. ತುಂಬ ಚೆನ್ನಾಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟವಾಗುವಂಥದ್ದೇ ತಿಂಡಿ ಇದು. ಮತ್ತು ಇದು ತುಂಬ ದಿನ ಇರುತ್ತೆ, ಕೆಡಲ್ಲ. ನೋಡಿ ತಿರುಗಿಸಿ ಹಾಕ್ತಾಯಿದ್ದೀನಿ. ಅಲ್ಲೂ ತುಪ್ಪ ಸವರೋಣ. ಘಮ ಘಮ ಅಂತಿದೆ ಮನೆಯೆಲ್ಲ, ಮಾವಿನ ಹಣ್ಣು ಏಲಕ್ಕಿ ಎಲ್ಲ ಸೇರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಸ್ನೇಹಿತರೆ, ಇಷ್ಟ ಆಗಲ್ವಾ? ಮಾಡಬೇಕು ಅಂತ ಅನ್ನಿಸ್ತಾ? ಖಂಡಿತ ಮಾಡಿ. ಹಬ್ಬಗಳಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಯಾವುದೇ ಅಡುಗೆ ಮಾಡಿದ್ರೂ ಇಷ್ಟ ಆಗುತ್ತೆ. ಮಾಡೋಕ್ಕೆ ಮುಂಚೆ ಒಂಚೂರು ಕಲಿತ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಎರಡೂ ಕಡೆ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಮತ್ತೊಂದು ಹಾಕೋದು ತೋರಿಸ್ತಾ ಇದ್ದೀನಿ. 15 ಆಯಿತು ಅಂತಂದಲ್ಲ, ನೋಡಿ ಇನ್ನೊಂದು ಮಾಡ್ತಾಯಿದ್ದೀನಿ. ಈಗ ತಿರುಗಿಸಿ ಹಾಕೋಣ, ಚೆನ್ನಾಗಿ ಬೇಯಿಸೋಣ. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಎರಡೂ ಕಡೆ ತುಪ್ಪ ಮತ್ತು ಸವರೋಣ. ನೋಡಿ ಈಗ ತೋರಿಸ್ತೀನಿ ಎಂಥ ಒಳ್ಳೆ ಬಣ್ಣ ಅಂತ ನೋಡಿ. ಮತ್ತು ತುಂಬ ದಿನ ಕೆಡದೇ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಊರಿಗೆಲ್ಲ ಕೊಟ್ಟು ಕಳಿಸೋರು ಚೆನ್ನಾಗಿ ಮಾಡಿ ಕಳಿಸ್ಬೋದು ಇದನ್ನು. ನೋಡಿ ಎರಡೂ ಕಡೆ ಬೇಯಿತು. ಈಗ ತೆಗೆದು ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಆರಕ್ಕೆ ಬಿಟ್ಬಿಡೋಣ. ಆಮೇಲೆ ತಿನ್ನೋಣ. ಮಾವಿನ ಹಣ್ಣು ಸೀಕರಣೆ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಶೇಕ್ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕಂತೂ ಇನ್ನೂ ಸೂಪರು. ಮಾಡಿ ನೋಡಿ ಸ್ನೇಹಿತರೆ. ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ. ನನ್ನ ಈ ವಿಡಿಯೋ ನೀವು ಫುಲ್ಲು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೋಡಿ ಎಷ್ಟು ಕ್ರಿಸ್ಪಿಯಾಗುತ್ತೆ ಅಂದರೆ, ನಾನು ಮುರಿದು ತೋರಿಸಿಲ್ಲ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ನೋಡಿ ಸ್ನೇಹಿತರೆ, ಈ ಥರ ಸೀಸಬಾರ್ದು ಯಾವುದೂ. ಇದು ಮಾಡುವಾಗ ಸ್ವಲ್ಪ ಉರಿ ಮೀಡಿಯಮ್ ಫ್ಲೇಮ್ ಇದ್ದರೆ ಪರವಾಗಿಲ್ಲ, ಸಿಮ್ಮಲ್ಲಿ ಬೇಡ, ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಮ್ಮ ತವ ಎಷ್ಟು ದಪ್ಪ ಇದೆ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟ ಆಯಿತಾ ಸ್ನೇಹಿತರೆ? ಮತ್ತಿನ್ನೇನು, ಹಾಗೆ ಲೈಕ್ ಬಟನ್ ಒತ್ತಿಬಿಡಿ. ನೆಕ್ಸ್ಟ್ ನಾನು ಬೆಲ್ ಬಟನ್ ಒತ್ತಿ ನಾನು ನೆಕ್ಸ್ಟ್ ಹಾಕೋ ರೆಸಿಪಿ ಎಲ್ಲ ನಿಮ್ಗೆ ಸಿಗುತ್ತೆ. ನೋಡಿ ರೆಡಿ ಆಯಿತು ಪೂರನ್ ಪೋಳಿ. ಬಿಸಿ ಬಿಸಿ ಬಾದಾಮಿ ಮಾವಿನ ಹಣ್ಣು ಎಲ್ಲ ಸೇರಿರುವಂಥ ಪೂರನ್ ಪೋಳಿ ರೆಡಿನೇ ಆಗೋಯ್ತು. ಸೂಪರ್ ಸಖತ್ತು. ಎಲ್ರಿಗೂ ಯಾವುದೇ ಹಬ್ಬ ಬರಲಿ ಎಲ್ಲ ಹಬ್ಬಕ್ಕೂ ಶುಭಾಶಯಗಳನ್ನ ಹೇಳ್ತಾ, ಈ ಥರ ರೆಸಿಪಿನ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಪೂರ್ತಿ ನನ್ನ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನೋಡಿ ಒಂದೇ ಸಮ, ಎಲ್ಲನೂ ಒಂದೇ ಸಮ ಇದೆ, ಯಾವುದೊಂದು ದೊಡ್ಡದು ಒಂದು ಚಿಕ್ಕದು ಎಲ್ಲ ಇಲ್ಲ, ಎಲ್ಲನೂ ಒಂದೇ ಥರ ರೌಂಡಕ್ಕೆ ಒಂದೇ ಸಮ ಬಂದಿದೆ. ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್